ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟನ್ನು ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವುದು ನಮ್ಮವರು ಹಿಂದೆ ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. So many Kerala MPs have been saying that they condemn your statement when you said we don't want any interference from Kerala. Let they condemn, let they do whatever want. We know how to run the administration, we run the administration. It is a state with a good governance. We don't want illegal encroachment. Unnecessary, if they want, let they have those, they take their people there and let they give them whatever they want. They have not whatever they had promised earlier to the various people, including at the time of disaster, nothing they have done. But we know how to handle our people. ಅಲ್ಲ ಸರ್, ಎರಡು ವಿದೇಶಾಂಗ ಸಚಿವರು ಸಹ ಇದ್ರ ಬಗ್ಗೆ ಮಾತನಾಡಿರೋದು. ಹೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನ ಪ್ರಸ್ತಾಪ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ. ಅದು ಸರ್, ಈಗ ಎರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು ನನಗೆ ಗೊತ್ತಿಲ್ಲ. ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನೂನ್ ಇದ್ರೆ ಮಾತ್ರ ಮನೆ ಕೊಡೋದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಮಾಡಿದಂತೆ ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟಾಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಇಷ್ಟು ದಿನ ತೆರವುಗೊಳಿಸೋರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟನ್ನು ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವುದು ನಮ್ಮವರು ಹಿಂದೆ ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. So many Kerala MPs have been saying that they condemn your statement when you said we don't want any interference from Kerala. Let they condemn, let they do whatever want. We know how to run the administration, we run the administration. It is a state with a good governance. We don't want illegal encroachment. Unnecessary, if they want, let they have those, they take their people there and let they give them whatever they want. They have not whatever they had promised earlier to the various people, including at the time of disaster, nothing they have done. But we know how to handle our people. ಅಲ್ಲ ಸರ್, ಎರಡು ವಿದೇಶಾಂಗ ಸಚಿವರು ಸಹ ಇದ್ರ ಬಗ್ಗೆ ಮಾತನಾಡಿರೋದು. ಹೋಗಿಲು ವಿಚಾರದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಸಹ ಅದನ್ನ ಪ್ರಸ್ತಾಪ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ದೇಶದ ಹಿರಿಯ ನಾಯಕರುಗಳಿದ್ದಾರೆ. ಅದು ಸರ್, ಈಗ ಎರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ ಅನ್ನೋದು ನನಗೆ ಗೊತ್ತಿಲ್ಲ. ಪರಿಶೀಲನೆ ಮಾಡಕ್ಕೆ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ನೋಡ್ತಾರೆ. ಜನೂನ್ ಇದ್ರೆ ಮಾತ್ರ ಮನೆ ಕೊಡೋದು ಸರ್. ಈಗ ಒರಿಜಿನಲ್ ಜೆನ್ಯೂನ್ ವೋಟರ್ ಲಿಸ್ಟ್, ಲೋಕಲ್ ಅಡ್ರೆಸ್. ಸರ್, ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರದಿತ್ತು. ಯಾರು ಕೂಡ ಅಕ್ರಮವಾಗಿ ಕಟ್ಕೊಳ್ಬಾರ್ದು ಅಂತ. ಈಗ ಅಕ್ರಮವನ್ನ ಸಕ್ರಮ ಮಾಡಿದಂತೆ ಅಕ್ರಮನ ಸಕ್ರಮ ಮಾಡಲ್ಲ ನಾವು. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟಾಗಿತ್ತು ಅಂತ ಅದನ್ನ ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಇಷ್ಟು ದಿನ ತೆರವುಗೊಳಿಸೋರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.